ಹಾಯ್ ಹಲೋ ವೆಲ್ಕಮ್ ಟು ಶುಭಾ ವ್ಲಾಗ್ಸ್. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಖಾರ ಪೊಂಗಲನ್ನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಾವು ಡಯೆಟ್ ಮಾಡೋರ್ಗೂ ಕೂಡ ಸಜೆಸ್ಟ್ ಮಾಡ್ತೀವಿ. ಹಾಗೆ ಚಿಕ್ಕ ಮಕ್ಕಳಿಗೆ ಕೂಡ ತಿನ್ಸೋದಕ್ಕೆ ಟೇಸ್ಟಿಯಾಗಿರುತ್ತೆ. ಹುಷಾರಿಲ್ಲದೆ ಇದ್ದಾಗ ಮಾಡಿಕೊಟ್ರೆ ತಿನ್ನೋದಕ್ಕಿನ್ನೂ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ಇವತ್ತು ಅಕ್ಕಿ ಮತ್ತು ಹೆಸರುಬೇಳೆನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಬೇಕಿದ್ದರೆ ನೀವು ಅಕ್ಕಿ ರಿಪ್ಲೇಸ್ಮೆಂಟಾಗಿ ಓಟ್ಸ್ನ ಕೂಡ ಯೂಸ್ ಮಾಡ್ಬೋದು. ಹೆಸರುಬೇಳೆ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ, ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ತಂಪು ಕೂಡ. ಮೊದಲಿಗೆ ನಾನು ಹೆಸರುಬೇಳೆ 1 ಗ್ಲಾಸಷ್ಟು ತಗೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಹೆಸರುಬೇಳೆ ಸ್ವಲ್ಪ ಬೆಂದರೆ ಅಂಟಾದಂಗೆ ಆಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಅಂಟು ಬರೋದಿಲ್ಲ. ಅದಕ್ಕೋಸ್ಕರ ಹೆಸರುಬೇಳೆನ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ಟವ್ ಇನ್ನೇನು ಆಫ್ ಮಾಡೋ ಟೈಮ್ನಲ್ಲಿ ಅದಕ್ಕೆ 1 ಗ್ಲಾಸ್ ನಾನು ಹೆಸರುಬೇಳೆ ತೊಗೊಂಡಿರೋದ್ರಿಂದ 1.5 ಗ್ಲಾಸಷ್ಟು ಅಕ್ಕಿನ ಸೇರಿಸ್ಕೊಂಡು ಸುಮ್ಮನೆ ಫ್ರೈ ಮಾಡ್ಕೊತೀನಿ ಅಷ್ಟೇನೆ. ಆ ಬಿಸಿಗೇನೆ ಪಕ್ಕದಲ್ಲಿ ಕುಕ್ಕರಲ್ಲಿ ನೀರು ಕೂಡ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ನೀರು ಸ್ವಲ್ಪ ಕಾಯ್ತಾ ಇದೆ ಅನ್ನೋ ಟೈಮ್ಗೆ ನಾವು ಈ ಹೆಸರುಬೇಳೆ ಅಕ್ಕಿನ ಕೂಡ ತೊಳೆದ್ಬಿಟ್ಟು ಹಾಕ್ಕೊಬೇಕು ಇದಕ್ಕೆ. ನಂತರ ಇದಕ್ಕೆ ನಾವು ಏನೇನು ಬೇಕು ಅಕ್ಕಿನ ಹಾಕ್ಕೊಂಡ ನಂತರ ಇದಕ್ಕೆ ನಾವು ಬೆಳ್ಳುಳ್ಳಿ, ಶುಂಠಿ, ಹಾಗೆ ಹಸಿಮೆಣಸಿನ್ಕಾಯಿ, ಮೆಣಸುಕಾಳು ತೊಗೊಂಡಿದ್ದೀನಿ. ಶುಂಠಿ ತಿನ್ನೋದ್ರಿಂದ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿದೆ, ನಮ್ಮ ಮೆಟಬಾಲಿಸಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಬೆಳ್ಳುಳ್ಳಿ ತಿನ್ನೋದ್ರಿಂದ ಹಾಗೆ ಬೊಜ್ಜು ಕೂಡ ಕರಗುತ್ತೆ. ಮೆಣಸುಕಾಳು ಕೂಡ ನಮ್ಮ ನೆಗಡಿ ಕೆಮ್ಮು ಇದ್ದಾಗ ಹೆಲ್ಪ್ ಆಗುತ್ತೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗಿನ್ನೂ ಜಾಸ್ತಿ ಕ್ವಾಂಟಿಟಿ ಬೇಕಿದ್ರೆ ತೊಗೊಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಈಗ ಇದರೊಳಗೆ ಇದನ್ನೆಲ್ಲನೂ ಚಚ್ಚಿಟ್ಕೊಂಡಿರೋದನ್ನು ಪ್ರತಿಯೊಂದನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 2 ವಿಷಿಲ್ ಆಗಲಿ. ಮಕ್ಕಳಿಗಂತೂ ಇದನ್ನು ತಿನ್ಸೋದಕ್ಕೆ ತುಂಬಾ ಈಸಿಯಾಗಿರುತ್ತೆ, ಅಷ್ಟು ಕಷ್ಟ ಅಂತಲೂ ಅನ್ಸೋದಿಲ್ಲ. ಅವ್ರಿಗೂ ಕೂಡ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ 1 ಸ್ಪೂನು ಸಾಸಿವೆ, 1 ಸ್ಪೂನ್ ಜೀರಿಗೆ, 1-2 ರೆಕ್ಕೆಯಷ್ಟು ಕರಿಬೇವಿನ ಸೊಪ್ಪು, ಹಾಗೆ ನಾನು ಗೋಡಂಬಿ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ತೊಗೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಅಷ್ಟರಲ್ಲಿ 2 ವಿಷಿಲ್ ಕೂಡ ಬಂತು. ವಿಷಿಲ್ ಹೋಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಾಗಿದೆ. ಈಗ ಇದಕ್ಕೆ ನಾವು ಒಗ್ಗರಣೆನ ಮಾಡ್ಕೊಂಬಿಡೋಣ. ಒಗ್ಗರಣೆ ಮಾಡಿ ಸೇರಿಸ್ಕೊಂಡ್ರೆ ಇನ್ನೂ ಘಮ ಚೆನ್ನಾಗಿರುತ್ತೆ. ನಾನು ಒಗ್ಗರಣೆಗೆ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬರೀ ಎಣ್ಣೆನೇ ಆ್ಯಡ್ ಮಾಡ್ಕೊಬೋದು. ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂತನ್ಬೇಕು. ಆ ನಂತರ ಇದಕ್ಕೆ ಜೀರಿಗೆನ ಸೇರಿಸ್ಕೊಳ್ಳೋಣ. ಜೀರಿಗೆನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಫ್ರೈ ಆದ ನಂತರ ನಾನು ಈ ಕ್ಯಾಶು ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊತೀನಿ. ನಂತರ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಅದಾದ ನಂತರ ನಾನು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತೀನಿ. ಹಾಗೆ ಡೈಜೆಸ್ಟನ್ ಚೆನ್ನಾಗಿ ಆಗಬೇಕು ಅಂತಂದ್ಬಿಟ್ಟು ನಾನು ಇದಕ್ಕೆ ಇಂಗನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕೋದ್ರಿಂದ ನಾವು ಏನೇ ತಿಂದ್ರೂ ಕೂಡ ಬೇಗ ಜೀರ್ಣ ಆಗುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗಾಗಿ ನಾನು ಇದಕ್ಕೆ ಇಂಗನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಡಿಮೆ ಉರಿನಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಬೇಕು, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ. ನಂತರ ಇದಕ್ಕೆ ಸೇರಿಸ್ಕೊಬೇಕು. ನೋಡ್ತಾ ಇರ್ಬೋದು, ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಇದನ್ನು ಬಿಸಿ ಬಿಸಿ ತಿಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಆರೋದ್ಮೇಲೆ ತಿನ್ನೋದಕ್ಕೆ ಅಷ್ಟಕ್ಕೆ ಆಗಬರಲ್ಲ. ಇದಕ್ಕೆ ಬೇಕಿದ್ದರೆ ನೀವು ಚಟ್ನಿ ಮಾಡ್ಕೊಳ್ಬೋದು, ಕಾಯಿ ಚಟ್ನಿ, ಇಲ್ಲ ಅಂದರೆ ಮೊಸರನ್ನ ಕೂಡ ತೊಗೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇಷ್ಟ ಆಗಿದ್ದರೆ ಪ್ಲೀಸ್ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್.